ನಮಸ್ಕಾರ. ಅತಿಥಿ ದೇವೋ ಭವ ಅನ್ನುವ ನಿಟ್ಟಿನಲ್ಲಿ ಮೊಟ್ಟ ಮೊದಲು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರನ್ನ, ವೇದಿಕೆ ಮೇಲಿರುವಂಥವ್ರನ್ನ ಮತ್ತು ಮುಂಭಾಗದಲ್ಲಿ ಕುಂದಂಥ ಎಲ್ಲ ಹಿರಿಯರನ್ನು ಮೊಟ್ಟ ಮೊದಲು ನಾನು ಹೃದಯಪೂರ್ವಕವಾಗಿ ಕೈ ಜೋಡಿಸಿ ತಮ್ಮೆಲ್ಲರಿಗೂ ಮೊಟ್ಟ ಮೊದಲು ಸ್ವಾಗತವನ್ನು ಬಯಸ್ತೇನೆ. ಯಾಕಂದರೆ ನಮ್ಮ ಭವ್ಯವಾದಂಥ ಭಾರತದಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅನ್ನೋ ಹಾಗೆ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಂದು ದಿವ್ಯ ಜ್ಯೋತಿಯಾಗಿ ಶಿಕ್ಷಣದ ಒಂದು ಕ್ಷೇತ್ರದಲ್ಲಿ ಅದ್ಭುತವಾಗಿ ಒಂದು ಸಾಧನೆ ಮಾಡಿರುವ ನಿಮ್ಮ ಎಲ್ಲರ ನೆಚ್ಚಿನ, ಯಾಕಂದರೆ ಅಣ್ಣ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಅವನ್ಯಾರವ ಇವನ್ಯಾರವ ಎನ್ನದೇವರು, ಎಲ್ಲರೂ ನಮ್ಮವರೆಂಬ ಒಂದು ಹೃದಯ ಇದೆಯಲ್ಲ, ಆ ಹೃದಯದ ಒಂದು ಜ್ಯೋತಿಯ ಕಾರ್ಯಕ್ರಮ ಇವತ್ತು ನಾವು ಅಂತ ಕರಿಬೋದು. ಅಂಥ ಮಹನೀಯರು ಯಾರಾಗಿದ್ದಾರೆ ಅಂದರೆ ನಮ್ಮ ಬೀದರ್ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂಥ ಚಂದ್ರಕಾಂತ್ ಶಾಬಾದ್ಕರ್ ಸರ್ ಅವರನ್ನು ನಾವು ಅವರಿಗೆ ಅಭಿನಂದನೆ ಮೂಲಕ, ಯಾಕಂದರೆ ಸಾಮಾನ್ಯ ಅಲ್ಲ, ಅಭಿನಂದನಾ ಗ್ರಂಥ ಅಂದರೆ ಈ ಸಮಾಜಕ್ಕಾಗಿ ಯಾರು ಸೇವೆಯನ್ನು ಮಾಡ್ತಾರೆ, ಅದ್ಭುತವಾಗಿ ಸಾಧನೆಯನ್ನು ಮಾಡ್ತಾರೆ, ದಿವ್ಯ ಜ್ಯೋತಿಯಾಗಿ ಸಮಾಜಕ್ಕೆ ಬೆಳಗ್ತಾರೋ ಆ ಬೆಳಕಿನ ಒಂದು ಸವಿಯ ನೆನಪಿಗಾಗಿ ಬರುವುದೇ ಯಾವುದು ಅಂದರೆ ಅಭಿನಂದನಾ ಗ್ರಂಥ ಅಂತೇಳಿ. ಅಭಿನಂದನಾ ಗ್ರಂಥ ಅಂದರೆ ಅವ್ರಿಗೆ ಗೌರವಿಸುವುದು, ಅವರು ಪ್ರೀತಿಸುವರು, ಅವರು ಸತ್ಕರಿಸುವರು, ಅವರು ನೆನಪು ಮಾಡಿಕೊಳ್ಳುವಂಥ ವಿಶೇಷವಾಗಿ ವೇದಿಕೆ ಮೂಲಕ ಅಲ್ಲ, ಬರಹಗಳ ಮೂಲಕ ಅವ್ರಿಗೆ ಶಾಶ್ವತವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇತಿಹಾಸದಲ್ಲಿ ಉಳಿಯುವಂಥ ಕೆಲಸವನ್ನು ಇವತ್ತು ಯಾರು ಮಾಡಿದ್ದಾರೆ ಅಂದರೆ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂಥ ಶಾಬಾದ್ಕರ್ ಸರ್ ಅವರು ಮಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಏನಿದೆ ಅಂದರೆ ವಿಶೇಷವಾಗಿ ಅಭಿನಂದನಾ ಸಮಾರಂಭ ಜೊತೆಗೆ ಸಾಧನೆ ಶಿಖರದತ್ತ ಗ್ರಂಥದ ಬಿಡುಗಡೆ ಸಮಾರಂಭ ಆಗಿರುವುದರಿಂದ ಅವರಿಗೆ ಮೊಟ್ಟ ಮೊದಲು ಈ ವೇದಿಕೆಯ ಆರಂಭದಲ್ಲಿ ನಾನು ಅವರಿಗೆ ಮಾರುತಿ ಬೋಧೆ ಸಾಹೇಬರು ಕೂಡ ಆಗಮಿಸಿದ್ದಾರೆ, ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗಾಗಿ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಏನಾಗಿದೆ ಅಂತಂದರೆ ಇಡೀ ಕೇವಲ ನಮ್ಮ ಪ್ಯಾಲೇಸ್ ಅವರು ಕೂಡ ಅವರಿಗೆ ಕೂಡ ಸ್ವಾಗತ ಬಯಸ್ತೇನೆ. ಈ ಕಾರ್ಯಕ್ರಮ ಏನಾಗಿದೆ ಅಂದರೆ ಇದು ಒಂದು ಶಿಕ್ಷಣಕ್ಕೆ ಸೇವೆಯನ್ನು ಮಾಡಿದಂಥ, ಶಿಕ್ಷಣಕ್ಕೆ ಒಂದು ಬೆಳಕನ್ನು ಕೊಟ್ಟಂಥ ಧೀಮಂತ ವ್ಯಕ್ತಿತ್ವ ಉಳ್ಳಂಥ, ಸರಳವಾದಂಥ ವ್ಯಕ್ತಿತ್ವ ಉಳ್ಳಂಥವರು ಯಾರಾಗಿದೆ ಅಂದರೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾರಾಗಿದೆ ಅಂದರೆ ಚಂದ್ರಕಾಂತ್ ಎಂ ಶಾಬಾದ್ಕರ್ ಸರ್ ಅವರು. ಹಾಗಾಗಿ ನಾನು ಮೊಟ್ಟ ಮೊದಲು ಅದಕ್ಕೆ ಸತಿಪತಿಗಳು ಒಂದಾದರೆ ಏನು ಮಾಡಲು ಸಾಧ್ಯ ಅಂತೇಳಿ, ಅದಕ್ಕೆ ಯಾಕಂದರೆ ಒಬ್ಬ ಮನುಷ್ಯ ಸಾಧನೆಯನ್ನು ಮಾಡಬೇಕಾದ್ರೆ, ಒಂದು ಸೇವೆಯನ್ನು ಮಾಡಬೇಕಾದ್ರೆ ಅದರ ಹಿಂದೆ ಕಾಣದಂಥ ಕೈ ಒಂದು ದಿವ್ಯ ಶಕ್ತಿ ಯಾರಿರ್ತಾರೆ ಅಂದರೆ ಅವರ ಧರ್ಮ ಪತ್ನಿ ಆಗಿರ್ತಾರೆ. ಹಾಗಾಗಿ ಅಂಥ ಒಂದು ಇಬ್ಬರನ್ನು ಶರಣ ದಂಪತಿಗಳನ್ನು ಮೊಟ್ಟ ಮೊದಲು ನಾನು ಆರಂಭದಲ್ಲೇ ಆ ಇಬ್ಬರು ಶರಣ ದಂಪತಿಗಳು, ಯಾಕಂದರೆ ಇವತ್ತು ನಮ್ಮ ಬೀದರ್ ಜಿಲ್ಲೆ ಇಡೀ ಬೆಂಗಳೂರು ನೋಡುವಂಥ ಕೆಲಸ ಯಾರು ಮಾಡಿದ್ದಾರೆ ಅಂದರೆ ಶಾಬಾದ್ಕರ್ ಸರ್ ಅವರು ಮಾಡಿದ್ದಾರೆ. ಅಂಥವ್ರ ಬಗ್ಗೆ ನಾವು ಹೆಮ್ಮೆ ಪಡಬೇಕಾಗ್ತದೆ, ಖುಷಿ ಪಡಬೇಕಾಗ್ತದೆ, ಗೌರವಿಸಬೇಕಾದ್ರು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ನಮ್ಮ ಧರ್ಮ. ಯಾಕಂದರೆ ಒಳ್ಳೆ ಕೆಲಸವನ್ನು ಮಾಡಿದರೆ ಗೌರವಿಸಿದಾಗ ಇನ್ನಂಥ ಉಳಿದ ಅಧಿಕಾರಿಗಳು ಬಂದು ಈ ನಮ್ಮ ಬೀದರ್ ಜಿಲ್ಲೆಗೆ ತಮ್ಮದೇ ಆದಂಥ ಅದ್ಭುತವಾದಂಥ ಸೇವೆ ಮಾಡಲಿ ಎಂಬ ಭಾವನೆ ಕೂಡ ಕಾರ್ಯಕ್ರಮದ ಒಂದು ಉದ್ದೇಶ ಆಗಿರ್ತದೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಚಂದ್ರಕಾಂತ್ ಶಾಬಾದ್ಕರ್ ಸರ್ ದಂಪತಿಗಳಿಗೂ ಇಬ್ಬರಿಗೂ ಕೂಡ ಈ ವೇದಿಕೆ ಮೇಲಂತ ಇಡೀ ಬೀದರ್ ಜಿಲ್ಲೆಯ ಎಲ್ಲ ನಾಗರಿಕರ ಪರವಾಗಿ, ವೇದಿಕೆ ಪರವಾಗಿ, ಆಮೇಲೆ ಎಲ್ಲ ಪ್ರಾಂಶುಪಾಲರ ಪರವಾಗಿ, ಉಪನ್ಯಾಸಕರ ಪರವಾಗಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ, ಆಮೇಲೆ ಇಡೀ ಬಂಧು ಬಳಗ ಎಲ್ಲರನ್ನು ಸೇರಿ ಅವರಿಗೆ ನಾನು ಸಂಪೂರ್ಣವಾಗಿ ಮೊಟ್ಟ ಮೊದಲು ಹಾರ್ದಿಕ ನಾನು ಸ್ವಾಗತವನ್ನು ಬಯಸ್ತೇನೆ. ಜೋರಾಗಿ ಚಪ್ಪಾಳೆ ಆಗಬೇಕು, ದಯಮಾಡಿ ಜೋರಾಗಿ ಚಪ್ಪಾಳೆ ಆಗಬೇಕು. ಇದೇ ರೀತಿಯಾಗಿ ಇನ್ನವರು ಅತಿಥಿಗಳಾಗಿ ನಮ್ಮ ಕಲಬುರಗಿಯಿಂದ ಆಗಮಿಸಿರುವಂತಹ ನಿಮ್ಮ ಅವರಂಗೆ, ಅದಕ್ಕೆ ಗುರುವಿನಂತೆ ಶಿಷ್ಯ ಅಂತ ಕರಿತೇವೆ. ಗುರುವಿನಂತೆ ಶಿಷ್ಯ ಅಂತ ಕರಿತೇವೆ. ನಮ್ಮ ಸರ್ ಅವರ ಪರಮ ಗುರುಗಳು ಯಾರಾಗಿದ್ದಾರೆ ಅಂದರೆ ಅಲಾವುದ್ದೀನ್ ಸಾಗರ್ ಸರ್ ಅವರು. ಅಲಾವುದ್ದೀನ್ ಸಾಗರ್ ಸರ್ ಅವರು ಕೂಡ ನಿವೃತ್ತ ಪ್ರಾಂಶುಪಾಲರು. ಅಷ್ಟೇ ಗುಲ್ಬರ್ಗದಲ್ಲಿ ಸುಮಾರು 100 IAS ಆಫೀಸರ್ಸ್ಗಳಿಗೆ ಮತ್ತು KS ಅಧಿಕಾರಿಗಳಿಗೆ ತರಬೇತಿ ಕೊಟ್ಟಂಥ ಧೀಮಂತ ವ್ಯಕ್ತಿತ್ವ ಯಾರು ಅಂದರೆ ಅಲಾವುದ್ದೀನ್ ಸಾಗರ್ ಅವರು. ಹಾಗಾಗಿ ಅಂಥವ್ರನ್ನ ಈ ಸಂದರ್ಭದಲ್ಲಿ ಕೂಡ ನಾನೇನು ಮಾಡ್ತೇನೆ, ಹಾರ್ದಿಕ ವೇದಿಕೆ ಮೂಲಕ ಸ್ವಾಗತವನ್ನು ಬಯಸ್ತೇನೆ ಸರ್ ತಮಗೆ. ಇದೇ ರೀತಿಯಾಗಿ ಇನ್ನೊಬ್ಬರು ಕಲಬುರಗಿಯಿಂದ, ಅವರು ನಮ್ಮವರೇ, ಕಲಬುರಗಿಯಲ್ಲಿ ಉಪನಿರ್ದೇಶಕರಾಗಿ ಬೀದರ್ ಜಿಲ್ಲೆಯ ಒಂದು ಶಕ್ತಿಯಾಗಿ ಅವರು ಇಡೀ ಕಲಬುರಗಿಯ
ವಿವಿಧ ಕಾಲೇಜುಗಳಲ್ಲಿ ಎಲ್ಲರ ಹೃದಯವನ್ನು ಗೆದ್ದಂಥ ನಿಮ್ಮ ನೆಚ್ಚಿನ ಆತ್ಮೀಯರಾದಂಥ ಅಕ್ಕಣ್ಣ ಸರ್ ಅವರು, ಗುರುನಾಥ್ ಅಕ್ಕಣ್ಣವ್ರು ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ವೇದಿಕೆಯ ಮೂಲಕ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಸುರೇಶ್ ಅಕ್ಕಣ್ಣವರು ನಾವು ಪ್ರೀತಿಯಿಂದ ಕರೀತಾ ಇರ್ತೀವಿ, ಯಾಕಂದ್ರೆ ಅವರು ನಮ್ಮದು ಒಡನಾಟ ಹೆಚ್ಚಿಗಿದೆ. ಹಾಗಾಗಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಈಗಾಗಲೇ ಆಗಮಿಸಿದಂಥ ನಮ್ಮ ಬೀದರ್ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಯುವ ಶಕ್ತಿ ಕ್ರಿಯಾಶೀಲ ವ್ಯಕ್ತಿತ್ವ ಉಳ್ಳಂಥವ್ರು ಯಾರಾಗಿದ್ದಾರೆ ಅಂದರೆ ಸುರೇಶ್ ಚಂದ್ರ ಶೆಟ್ಟಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಹಾಗೆ ಅವರಿಗೂ ಕೂಡ ಈ ವೇದಿಕೆ ಮೂಲಕ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಅವರ ಪಕ್ಕದಲ್ಲಿ ನಮ್ಮಲ್ಲಿ ಅಣ್ಣವ್ರು ಕುಂತ ಶಿವಶಂಕರ್ ಟೋಕ್ರೆ ಅಣ್ಣವರು, ಅವರು ಕೂಡ ಶಿಕ್ಷಣದಲ್ಲಿ ಅಪಾರವಾಗಿ ಸೇವೆಯನ್ನು ಸಲ್ಲಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ನೌಕರಿಯನ್ನು ಕೊಡಿಸುವಂಥ ಆ ವೃತ್ತಿಯಲ್ಲಿ ಅವರು ಪ್ರಾಂಶುಪಾಲರು, ಆದರೆ ಅದ್ರ ಜೊತೆ ಪ್ರಾಕ್ಟಿಕಲ್ ಕೆಲಸವನ್ನು ಮಾಡಿದಂಥವರು ಶಿವಶಂಕರ್ ಟೋಕ್ರೆ ಅಣ್ಣವರು, ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಈಗಾಗಲೇ ಬೀದರ್ ಜಿಲ್ಲೆಯ ಸಮಾಜದ ಕೆಲಸವನ್ನು, ತನ್ನ ದೇವರ ಕೆಲಸವನ್ನು ಭಾವಿಸಿಕೊಂಡು ಇಡೀ ಬೀದರ್ ಜಿಲ್ಲೆಯಲ್ಲಿ ಸತ್ಯ ನ್ಯಾಯ ನೀತಿಗಾಗಿ ಹೋರಾಟವನ್ನು ಮಾಡಿದಂಥ ಧೀಮಂತ ವ್ಯಕ್ತಿತ್ವ ಉಳ್ಳಂಥವ್ರು ಅಣ್ಣವ್ರು ಯಾರು ಅಂದರೆ ಮಾರುತಿ ಬೋಧ್ಯ ಅಣ್ಣವರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅಣ್ಣವ್ರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಇದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ನಿಕಟಪೂರ್ವ ಅಧ್ಯಕ್ಷರು, ಬೀದರ್ ಜಿಲ್ಲೆ ಸರ್ಕಾರಿ ನೌಕರ ಸಂಘದ ನಿಕಟಪೂರ್ವ ಅಧ್ಯಕ್ಷರು 2 ಅವಧಿಗಳ ಕಾಲ ಬೀದರ್ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರ ಸಂಘಕ್ಕೆ ಒಂದು ಮಾಡೆಲ್ ಆಗಿ ಕೆಲಸವನ್ನು ಮಾಡಿದಂಥವ್ರು ಯಾರು ಅಂದರೆ ರಾಜೇಂದ್ರ ಕುಮಾರ್ ಗಂದಿಗೆ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಇದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಅತ್ಯಂತ ಬುದ್ಧಿಜೀವಿ ವ್ಯಕ್ತಿತ್ವ, ಯಾಕಂದರೆ ಅವರೆಲ್ಲರೂ ನಮ್ಮ ಪ್ರಾಂಶುಪಾಲರು, ನಮ್ಮ ಜೊತೆ ಕೆಲಸವನ್ನು ಮಾಡಿದಂಥವ್ರು ಅಣ್ಣವರು, ನಮಗೆ ಆದರೂ ಕೂಡ ನಮ್ಮೆಲ್ಲರಿಗೆ ಮಾರ್ಗದರ್ಶನ, ಸಲಹೆ ಸೂಚನೆ ಅಂತ ಅಪಾರವಾದಂಥ ಪಾಂಡಿತ್ಯ ಉಳ್ಳಂಥ ಅನುಭವಿಗಳಾದಂಥ ಯಾರು ಆಗಿದ್ದಾರೆ ಅಂದರೆ ವಿಠಲದಾಸ್ ಪ್ಯಾಗೆ ಅಣ್ಣವರು. ಅವರು ಕೂಡ ಇವತ್ತು ಸಿಂಡಿಕೇಟ್ ಸದಸ್ಯರಾಗಿ ಅದ್ರ ಜೊತೆ ನಮಗೆಲ್ಲರಿಗೂ ಮಾರ್ಗದರ್ಶನ ಕೊಡುವಂಥ ವ್ಯಕ್ತಿತ್ವ ಹೊಂದಿದಂಥವರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಅಣ್ಣವರಿಗೂ ಕೂಡ ನಾನು ಏನು ಮಾಡ್ತೇನೆ, ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಇದೇ ರೀತಿಯಾಗಿ ನಮ್ಮ ಎಸ್ ಪ್ರಭು ಸರ್ ಅವರು ಅಂದರೆ ಎಲ್ಲರ ಹೃದಯವನ್ನು, ಅವರು ಕೂಡ ಸರಳ ಸಾತ್ವಿಕ ಸಜ್ಜನರಾದಂಥವ್ರು. ಪ್ರಭು ಸರ್ ಅವರು ಸಿದ್ಧಾರ್ಥ ಕಾಲೇಜಿನಲ್ಲಿ ಸುಮಾರು 30-35 ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿ ಎಲ್ಲರ ಪ್ರೀತಿಯನ್ನು ಗಳಿಸಿಕೊಟ್ಟಂಥವ್ರು ಯಾರು ಅಂದರೆ ಎಸ್ ಪ್ರಭು ಸರ್ ಅವರು. ಅವರಿಗೂ ಕೂಡ ಈ ಕಾರ್ಯಕ್ರಮದ ವೇದಿಕೆ ಪರವಾಗಿ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ವಹಿಸ್ತೇನೆ. ಆಮೇಲೆ ನಮ್ಮ ಯಶಸ್ವಿಯಾಗಿ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ. ಅವರು ಶರಣಜೀವಿಯಂತೆ ಎಲ್ಲರನ್ನ ಪ್ರೀತಿಸುವಂಥ ವ್ಯಕ್ತಿತ್ವ, ಹೃದಯವಂತವರು. ಇದೇ ರೀತಿಯಾಗಿ ಇನ್ನೊಬ್ಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಎಲ್ಲಕ್ಕೆ ಮಿಗಿಲಾಗಿ ಈಗ ಹೊಸದಾಗಿ ಆಗಮಿಸಿದಂಥ ನಮ್ಮವರೇ ಆದಂಥ ಚಂದ್ರಕಾಂತ್ ಗಂಗಶೆಟ್ಟಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ಚಂದ್ರಕಾಂತ್ ಎಂ ಶಾಬಾದ್ಕರ್ ಸರ್ ಅವರು, ಇವರು ಚಂದ್ರಕಾಂತ್ ಗಂಗಶೆಟ್ಟಿ ಅವರಂತೆ ಅವ್ರು ಹೇಗೆ ನಿರಂತರ ಸಮಾಜದ ಬೆಳಕಾಗಿ ಜ್ಯೋತಿಯಾಗಿ ಕೆಲಸವನ್ನು ಮಾಡಿದರೋ, ಇಲ್ಲಿ ಸ್ವಲ್ಪ ಹೆಸರಿನಲ್ಲಿ ಒಂದೇ ಇದೆ, ಅದರ ಸರ್ನೇಮ್ನಲ್ಲಿ ಬದಲಾವಣೆ ಇದೆ. ಅವ್ರು ಚಂದ್ರಕಾಂತ್ ಶಾಬಾದ್ಕರ್ ಸರ್ ಅವರು, ಇವರು ಚಂದ್ರಕಾಂತ್ ಗಂಗಶೆಟ್ಟಿ ಅವರು. ಇಬ್ಬರು ಕ್ಲಾಸ್ಮೇಟ್ ಇದ್ದಾರೆ, ಇಬ್ಬರ ಮನಸ್ಸು ಒಂದಿದೆ, ಇಬ್ಬರ ಹೃದಯ ಒಂದಿದೆ. ಅವರ ದಾರಿಯಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಕೂಡ ಅವರು ಇವತ್ತು ಸಾಕ್ತಾ ಇದ್ದಾರೆ. ಅವರು ಇವತ್ತು ನೂತನವಾಗಿ ಉಪನಿರ್ದೇಶಕರಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರವನ್ನು 1ನೇ ತಾರೀಕು ವಹಿಸಿಕೊಂಡಿದ್ದಾರೆ. ಅಂಥ ಮಹನೀಯರಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಪರವಾಗಿ, ಅಂದರೆ ಪ್ರಾಂಶುಪಾಲರ ಸಂಘದ ಪರವಾಗಿ, ಉಪನ್ಯಾಸಕರ ಸಂಘದ ಪರವಾಗಿ, ಇಲಾಖೆ ಬೋಧಕೇತರ ಸಂಘದ ಪರವಾಗಿ, ಇಡೀ ವಿವಿಧ ಇಲಾಖೆಗಳ ಪರವಾಗಿ ಅವರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಇದೇ ರೀತಿಯಾಗಿ ವಿವಿಧ ಸಂಘ ಸಂಸ್ಥೆಯ ಮಾಧವರಾವ್ ಸರ್ ಬಂದಿದ್ದಾರೆ. ಆಮೇಲೆ ನಮ್ಮ ಖದೀರ್ ಸರ್ ಅವರು ಬರಬೇಕಾಗಿತ್ತು. ಖದೀರ್ ಸರ್ ಅವರ ಪ್ರತಿನಿಧಿಯಾಗಿ ಅವರು ಪ್ರಾಂಶುಪಾಲರ್, ಅವರು ಈಗಾಗಲೇ ಬಾಂಬೆಯಲ್ಲಿದ್ದಾರೆ ಅಂತೇಳಿ ನಾವು ಮೊನ್ನೆ ಹೋದಾಗ ಗೊತ್ತಾಗಿದೆ. ಹಾಗಾಗಿ ಖದೀರ್ ಸರ್ ಪರವಾಗಿ ಶಾಲೆ ಶಿಕ್ಷಣ ಸಂಸ್ಥೆ ಪ್ರಾಂಶುಪಾಲರು ಆಗಮಿಸಿದ್ದಾರೆ. ಹಾಗಾಗಿ ಅಂಥ ಮಹಾನೀಯರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಆಮೇಲೆ ಇದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಿಂದ ಆಗಮಿಸಿದಂಥ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ, ಆಮೇಲೆ ವಿವಿಧ ಸಂಘ ಸಂಸ್ಥೆಯ ಅಧ್ಯಕ್ಷರಿಗೂ ಕೂಡ ಅವರಿಗೆ, ಯಾಕಂದರೆ ನಮ್ಮಕ್ಕಿಂತ ಹೊರಗೆ ಜಿಲ್ಲೆಯಿಂದ ಬಂದಿದ್ದಾರೆ, ಅಂಥ ಅನೇಕ ಬಂಧು ಬಳಗದವರು ಬಂದಿದ್ದಾರೆ, ಸಮಾಜ ಬಗ್ಗೆ ಮಾಡಿದ್ದಾರೆ, ಹಿರಿಯರು ಬಂದಿದ್ದಾರೆ. ಅಂಥ ಕಲಬುರಗಿಯಿಂದ ಬಂದಂಥ ಎಲ್ಲ ಅತಿಥಿ ಮಾನ್ಯರಿಗೂ ಕೂಡ ವೇದಿಕೆ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಆಮೇಲೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅವರು ನಮ್ಮ ಓಂಕಾಂತ್ ಸೂರ್ಯವಂಶಿ ಅವರು,
ಓಂಕಾಂತ್ ಸೂರ್ಯವಂಶಿ ಅವರು ಉಪನ್ಯಾಸಕರ ಸಂಘದಾಗಿ ಅವರು ಉಪನ್ಯಾಸಕರ ಸಂಘ ಹೆಂಗಿರಬೇಕು ಅಂತ ತೋರಿಸಿದಂಥವ್ರು ಓಂಕಾಂತ್ ಸೂರ್ಯವಂಶಿ ಅವರು ಕೂಡ ಇವತ್ತು ಕಮಲಾನಗರದಲ್ಲಿ ಟ್ರಾನ್ಸ್ಫರ್ ಆಗಿ ಮೊನ್ನೆ ಅವರು ಕೂಡ ರೀಸೆಂಟ್ ಜಾಯ್ನ್ ಆಗಿದ್ದಾರೆ. ಅಂಥ ಮಾನ್ಯರಿಗೆ ಕೂಡ ನಾನು ಸ್ವಾಗತ ಬಯಸ್ತೇನೆ, ಜೋರಾಗಿ ಚಪ್ಪಾಳೆ ಹಾಕಬೇಕು. ಅದೇ ರೀತಿಯಾಗಿ ಬೋಧಕರ ಸಂಘದ ಅಧ್ಯಕ್ಷರಾದ ಶಿವಶಂಕರ್ ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಆಮೇಲೆ ಖಾಸಗಿ ಅನುದಾನಿತ ಇಡೀ ಬೀದರ್ ಜಿಲ್ಲೆಯ ಅಧ್ಯಕ್ಷರಾದಂಥ ವಿಜಯಕುಮಾರ್ ಪಾಟೀಲ್ ಅವರಿಗೂ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಇದೇ ರೀತಿಯಾಗಿ ನಮ್ಮ ಮಿತ್ರರು ಆತ್ಮೀಯ ಕ್ಲಾಸ್ಮೇಟ್ ಗೆಳೆಯರಾದಂಥ ಡಾಕ್ಟರ್ ಮನ್ಮಾತ್ ಧೂಳೆ ಅವರಿಗೂ ಕೂಡ ಹಾರ್ದಿಕ ನಾನು ಸ್ವಾಗತವನ್ನು ಬಯಸ್ತೇನೆ. ಇದೇ ರೀತಿಯಾಗಿ ನಮ್ಮ ನಿಕಟಪೂರ್ವದ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರ ಸರಳ ಸಜ್ಜಕ್ಕೆ ಹೆಸರಾದಂಥ ರಾಜಶೇಖರ್ ಮಂಗಲ್ಗೆ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಆಮೇಲೆ ಡಿಗ್ರಿ ಕಾಲೇಜಿಂದ ಬಂದಂಥ ಮನೋಜ್ ಕುಮಾರ್ ಸರ್ ಅವರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಆಮೇಲೆ ನಮ್ಮ ಶೇಖರ್ ಅವರಿಗೂ ಸ್ಫೂರ್ತಿ ಕಾಲೇಜಿನ ಪ್ರಾನ್ಸಿಪಾಲರು ಮತ್ತು ಅದರ ಮೇನ್ ಜವಾಬ್ದಾರಿ ವಹಿಸಿಕೊಂಡಂಥ ಶೇಖರ್ ಸರ್ ಅವರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ತಾಂದಳಿ ಸರ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಎಲ್ಲಕ್ಕ ಮಿಗಿಲಾಗಿ ವೇದಿಕೆ ಮೇಲೆ ದಯಮಾಡಿ ಯಾರ ಹೆಸರನ್ನು ಬಿಟ್ಟು ಕ್ಷಮೆ ಇರಲಿ ಅಂತ ಹೇಳಿ ಕೋರುತ್ತಾ, ಆಮೇಲೆ ಈ ಸಂದರ್ಭದಲ್ಲಿ ಮುಂಭಾಗದಲ್ಲಿ ಕೂನಂತ ಯಾಕಂದ್ರೆ ಮಿಗಿಲಾಗಿ MM ಕಾಲೇಜಿನ ಪ್ರಾನ್ಸಿಪಾಲರ್ ತಮಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಆಮೇಲೆ ಎಲ್ಲಕ್ಕ ಮಿಗಿಲಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಭೂತಾದಂಥ ಪ್ರಾಂಶುಪಾಲರ ಎಲ್ಲ ಪದಾಧಿಕಾರಿಗಳಿಗೂ, ಉಪನ್ಯಾಸಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ, ಬೋಧಕೇತರ ಎಲ್ಲ ಸಂಘದ ಪದಾಧಿಕಾರಿಗಳಿಗೂ, ಆಮೇಲೆ ವಿಶೇಷವಾಗಿ ನಮ್ಮ ಮುಂಭಾಗದಲ್ಲಿ ಕೂದಂಥ ಎಲ್ಲ ಮಾಧ್ಯಮದ ಮಿತ್ರರಿಗೂ, ಆಮೇಲೆ ಈ ಮುಂಭಾಗದಲ್ಲಿ ಕುಂತಹ ಎಲ್ಲ ಗಣ್ಯ ಮಾನ್ಯರಿಗೂ ಎಲ್ಲರಿಗೂ ಮತ್ತೊಮ್ಮೆ ಒಂದೇ ಮಧ್ಯದಲ್ಲಿ ಸಮಯ ಬಹಳ ಆಗ್ತದೆ. ಹಾಗಾಗಿ ಯಾರನ್ನ ಅನ್ಯತವಾಗಿ ಹೆಸರನ್ನು ಕರೆದ ಕ್ಷಮೆ ಇರಲಿ ಎಂಬ ಮಾತಿನೊಂದಿಗೆ ತಮ್ಮೆಲ್ಲರಿಗೂ ಏನು ಮಾಡ್ತೇನೆ ಅಂದರೆ ಎಲ್ಲರ ಪರವಾಗಿ ಶರಣತೆಯನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಮಾಡಿ ತಮಗೆ ಈ ಸ್ವಾಗತ ಭಾಷಣವನ್ನು ಇಲ್ಲಿ ನಿಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.